ಮತ್ತೆ ಇನ್ನೊಂದೇನಂದ್ರೆ ಈ ಸೈಡ್ ನೆಸೆಸಿಟಿ ಇಲ್ಲ. ಏನಂದ್ರೆ ಚೆನ್ನಾಗಿ ಕಾಣಿಸ್ತಾ ಇತ್ತು. ಬ್ಲೌಸು ಟೆಂಪಲ್ ನೆಕ್ ಇದು ತುಂಬಾ ಚೆನ್ನಾಗಿತ್ತು. ನನ್ನ ಡ್ರೆಸ್ ಮ್ಯಾಚ್ ಇದೆ. ಫ್ರಂಟ್ ಅಲ್ಲಿ ಕಟ್ ವರ್ಕ್ ನೆಕ್ ಇದೆ. ಸುತ್ತಳೆಲ್ಲ ಕುತ್ಕೊಂಡು ಹೇಳು. ಇಲ್ಲ ಅಲ್ಲೇ ಇಡೋಣ, ಚೆನ್ನಾಗೈತೆ. ಅದು ಮನೆ ಗಿಫ್ಟು, ಇದು ಮನೆ ಓನರ್ ಗಿಫ್ಟ್. ಎರಡನೇ ಬ್ಲೌಸ್ ಈ ತರ ಸ್ಟಿಚ್ ಮಾಡಿರೋದು. ಬಂದೆ ಸ್ವಾತಿ ಶಿವರಾಜ್, ನಿಮ್ಗೆ ಯಾರು ಬೇಕಾದ್ರೆ ಆರ್ಡರ್ ಮಾಡಿ. ನಮ್ಮ ಮನೆಗೆ ಎಲ್ರಿಗೂ ನಮಸ್ಕಾರ. ಗೆಳತಿ ದಿನಚರಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಮಧ್ಯಾಹ್ನದ ಮೇಲೆ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆನೆ ಸ್ವಲ್ಪ ಸ್ಟಿಚಿಂಗ್ ಕೆಲಸ ಇತ್ತು, ಹಾಗಾಗಿ ಆ ಗಡ್ಬಿಡಿಲಿ ನಾನು ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಾಗಲಿಲ್ಲ. ಮತ್ತೆ 2 ಡಿಸೈನ್ ಬ್ಲೌಸ್ನ ಸ್ಟಿಚ್ ಮಾಡಿದ್ದೆ, ಬೋಟ್ ನೆಕ್ಕು ಮತ್ತೆ ಈ ಮಧುಬಾಲ ಕಟಿಂಗ್ ಬರುತ್ತಲ್ಲ ಆ ಥರದ್ದು. ಅಂದರೆ ಅದು ಕಟೋರಿ ಟೈಪ್ ಅಲ್ಲ, ನೆಕ್ ಹತ್ರ ಡಬಲ್ ಕಟಿಂಗ್ ಬರುತ್ತೆ ನೋಡಿ, ಆ ಥರದ್ದು. ನೆಕ್ ಹತ್ರನೂ ಕೂಡ ನೆಕ್ಕಿಂದನೇ ಟ್ಯಾಗ್ ಬರುತ್ತಲ್ಲ ಆ ಥರ ಒಂದು ಸ್ಟಿಚ್ ಮಾಡಿದೆ. ಅದು ತೋರಿಸ್ತೀನಿ ನಿಮ್ಗೆ ಯಾವ ತರ ಬಂದಿದೆ ಅಂತ. ಮತ್ತೆ ಲೇಸ್ ವರ್ಕ್ ಮಾಡಿರೋದು ಇದು. ನಾನು ಎರಡನೇ ಬ್ಲೌಸ್ ಈ ತರ ಸ್ಟಿಚ್ ಮಾಡಿರೋದು, ಚೆನ್ನಾಗಿ ಬಂದಿದೆ. ಮತ್ತೆ ಇದೇನು ಲೇಸ್ ಫ್ರಂಟ್ ಅಲ್ಲಿ ಅರ್ಧ ಕೊಟ್ಟಿದ್ದೀನಿ ಅನ್ಕೋಬೇಡಿ, ಈ ಸೈಡ್ ಸೆರಗ್ ಬರುತ್ತಲ್ಲ, ಹಾಗಾಗಿ ಒಂದ್ ಸೈಡ್ ರೈಟ್ ಸೈಡ್ ಮಾತ್ರ ಸಾಕು ಅಂತ ಹಾಕಿರೋದಷ್ಟೇ. ಮತ್ತೆ ಇನ್ನೊಂದೇನಂದ್ರೆ ಈ ಡಿಸೈನ್ ಅಲ್ಲಿ ಲೇಸ್ ನನಗೆ ಜಾಸ್ತಿ ಸಿಗ್ಲಿಲ್ಲ. ಇಲ್ಲಿ ಒಂದ್ 2 ಮೀಟರ್ ಸಿಕ್ತು. ನೆಕ್ಗೆ ಸ್ಲೀವ್ಗೆ ಎಲ್ಲದಕ್ಕೂ ಅದೇ ಸಾಕಾಯ್ತು. ಸ್ವಲ್ಪ ಕೂಡ ಉಳಿಲಿಲ್ಲ. ಉಳಿದಿದ್ರೆ ಇಲ್ಲಿ ಲಟ್ಕನ್ಗೂ ಕೂಡ ಏನಾದ್ರು ಹಾಕಿ ಡಿಸೈನ್ ಮಾಡ್ತಾ ಇದ್ದೆ. ಮತ್ತೆ ಫ್ರಂಟ್ ಅಲ್ಲೂ ನೆಕ್ ಫುಲ್ ಕವರ್ ಮಾಡ್ತಾ ಇದ್ದೆ. ಈ ಸೈಡ್ ನೆಸೆಸಿಟಿ ಇಲ್ಲ, ಏನಂದ್ರೆ ಸ್ಯಾರಿ ಎಲ್ಲ ಪಿನ್ ಮಾಡ್ಕೊಳ್ತೀವಲ್ಲ, ಹಾಗಾಗಿ ಈ ಕಡೆ ಏನು ಅವಶ್ಯಕತೆ ಇಲ್ಲ. ರೈಟ್ ಸೈಡ್ ಬಂದ್ರೆ ಸಾಕು. ನಿಮ್ಗೆ ಹತ್ತದಿಂದ ತೋರಿಸ್ತೀನಿ ಇದು ಲೇಸ್ ಡಿಸೈನ್ ಹೇಗಿದೆ ಅಂತ. ತುಂಬಾ ಚೆನ್ನಾಗಿದೆ. ನಂದು ಒಂದು ಬ್ಲೌಸ್ಗೆ ಅಂತ ನಾನು ತಗೊಂಡಿದ್ದು, ಬಟ್ ಈ ಬ್ಲೌಸ್ಗೆ ಇದು ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗ್ತಾ ಇತ್ತು. ಸ್ಯಾರಿ ಕೂಡ ಕ್ರೀಮ್ ಮತ್ತೆ ಪಿಂಕ್ ಕಾಂಬಿನೇಷನ್ ಅಲ್ಲಿ ಇರೋದ್ರಿಂದ ಆ ಲೇಸ್ನ ಈ ಬ್ಲೌಸ್ಗೆ ಹಾಕ್ಬಿಟ್ಟೆ. ಮತ್ತೆ ನಾನು ಹುಡುಕ್ಬೇಕು ಈಗ ಈ ತರದ್ದು ನನ್ನ ಬ್ಲೌಸ್ಗೆ ಹುಡುಕ್ಬೇಕು ನಾನು. ಮತ್ತೆ ಇದೊಂದು ಬೋಟ್ ನೆಕ್ ಬ್ಲೌಸು, ಟೆಂಪಲ್ ನೆಕ್ ಇದು. ತುಂಬಾ ಚೆನ್ನಾಗಿತ್ತು, ನನಗೂ ಕೂಡ ತುಂಬಾ ಇಷ್ಟ ಆಯ್ತು. ಹೊಲಿಯೋದು ಕೂಡ ಏನು ಅಂತದ್ದೇನು ಕಷ್ಟ ಅನ್ನಿಸ್ಲಿಲ್ಲ. ಮತ್ತೆ ಫ್ರಂಟ್ ಅಲ್ಲಿ ಕಟ್ ವರ್ಕ್ ನೆಕ್ ಈ ತರ ಇಟ್ಟಿದ್ದೀನಿ. ಇದು ಮೆರೂನ್ ಮತ್ತೆ ಯೆಲ್ಲೋ ಕಾಂಬಿನೇಷನ್ ಅಲ್ಲಿ ಇದೆ ಸ್ಯಾರಿ, ಹಂಗಾಗಿ ಇದಕ್ಕೆ ಯೆಲ್ಲೋ ಲೇಸ್ ಹಾಕಿದ್ದೀನಿ. ಏನಂದ್ರೆ ಇವಾಗ ಲೇಸ್ ವರ್ಕು ಕೂಡ ಏನು ಟ್ರೆಂಡಿಂಗ್ ಇಲ್ಲ, ಏನಿದ್ರು ಇವಾಗ ಕಾಂಟ್ರಾಸ್ಟ್ ಅಲ್ಲಿ ಪೈಪಿಂಗ್ ಒಂದೇ ಟ್ರೆಂಡಿಂಗ್. ಬಟ್ ಕಸ್ಟಮರ್ ಕೇಳಿದ್ರಿಂದ ಅವ್ರಿಗೋಸ್ಕರ ಹಾಕಿದ್ದಷ್ಟೇನೆ. ಇನ್ನು ಇದಿಷ್ಟು ಕಟಿಂಗ್ ಮಾಡಬೇಕು. ಒಂದು 3 ಬ್ಲೌಸ್ ಸೇಮ್ ಒಂದೇ ಮೆಜರ್ಮೆಂಟ್, 3 ಬ್ಲೌಸ್ ಅರ್ಜೆಂಟ್ ಇದೆ. ಲೈನಿಂಗ್ ಎಲ್ಲ ತಗೊಂಡ್ ಬಂದಿದ್ದೀನಿ. ಮತ್ತೆ ನೀವು ತುಂಬಾ ಕೇಳ್ತಾ ಇದ್ದೀರಾ ಈಗ ಸ್ಯಾರಿನಲ್ಲಿ ಲಾಂಗ್ ಫ್ರಾಕ್ ಮತ್ತೆ ಅಂಬ್ರೆಲಾ ಟಾಪ್ ಈ ತರದ್ದು ಕಟಿಂಗ್ ಸ್ಟಿಚಿಂಗ್ ವಿಡಿಯೋಸ್ನ ಹಾಕಿ ಅಂತ. ಒಂದು ಟಾಪ್ ಹಂಗೆ ಕಟ್ ಮಾಡಿ ಇಟ್ಟಿದ್ದೀನಿ. ಇದು ನನ್ನ ಮೆಜರ್ಮೆಂಟೇನೆ ಕಟ್ ಮಾಡಿ ಇಟ್ಟಿದ್ದೀನಿ. ಇದು ತೋರಿಸ್ತೀನಿ ಇವಾಗ ನಿಮಗೆ ಯಾವ ತರ ಮಾಡ್ತಾ ಇದ್ದೀನಿ ಅಂತ. ಇದು ಸ್ಯಾರಿನಲ್ಲೇ ಕಟ್ ಮಾಡಿರೋದು. ಇದು ಗ್ರೀನ್ ಕಲರ್ ಫುಲ್ ಪ್ಲೈನ್ ಸ್ಯಾರಿ, ಇದರಲ್ಲಿ ಸ್ಟಿಚ್ ಮಾಡ್ತಾ ಇದ್ದೀನಿ. ಒಂದು ಅಂಬ್ರೆಲಾ ಟಾಪ್ನ ಸ್ಟಿಚ್ ಮಾಡಬೇಕು ಅಂತ. ಮತ್ತು ಇಲ್ಲಿ ಕಟಿಂಗ್ ಮಾಡಿ ಇಟ್ಟಿದ್ದೀನಿ. ಇದು ಫ್ರಂಟಿಗೆ ಬರುತ್ತೆ ಈ ಪೀಸು. ಇದು ಒಂದು ಸ್ವಲ್ಪ ಬ್ಲೌಸ್ ಪೀಸ್ ನನ್ನ ಹತ್ರ ಉಳಿದಿತ್ತು, ಹಾಗಾಗಿ ಇದನ್ನೇ ಕಾಂಬಿನೇಷನ್ ಆಗಿ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಮತ್ತೇನಂದರೆ ಇದಕ್ಕೆ ನನ್ನ ಹತ್ರ ದುಪ್ಪಟ್ಟ ಕೂಡ ಇತ್ತು, ಇದಕ್ಕೆ ದುಪ್ಪಟ್ಟ ಕೂಡ ಇದೆ. ಹಾಗಾಗಿ ಇದೆಲ್ಲ ಕೂಡ ಮ್ಯಾಚ್ ಆಗುತ್ತೆ, ಕಾಂಬಿನೇಷನ್ ಚೆನ್ನಾಗಿರುತ್ತೆ, ಗ್ರೀನ್ ವಿತ್ ರೆಡ್ ಅಂಥೇಳಿ ನಾನು ಇದನ್ನು ಇದಕ್ಕೆ ಪ್ಯಾಚ್ ವರ್ಕ್ ಆಗಿ ಕೊಡ್ತಾ ಇದ್ದೀನಿ. ಪೀಸ್ ಇದಿಷ್ಟೇ ಇದ್ದಿದ್ದು, ಹಾಗಾಗಿ ಅನಾರ್ಕಲಿ ಟಾಪ್ ಥರ ಸ್ಟಿಚ್ ಮಾಡಬೇಕು ಅಂತ ಐಡಿಯಾ ಇದೆ. ಬಟ್ ನೋಡ್ತೀನಿ ಹೇಗೆ ಬರುತ್ತೆ ಅಂತ. ಅನಾರ್ಕಲಿ ಟಾಪ್ ನಾನು ಒಂದು ಬ್ಲೌಸು ಸ್ಟಿಚ್ ಮಾಡಿದ್ದೆ ನಮ್ಮ ಸ್ಫೂರ್ತಿಗೆ, ಅದು ಬಿಟ್ಟರೆ ಇವಾಗ ಈ ಟಾಪ್ ನಾನು ಮಾಡ್ತಾ ಇರೋದು. ಇದು ಪರ್ಫೆಕ್ಟಾಗಿ ನನಗೆ ಕರೆಕ್ಟಾಗಿ ಬಂತು ಅಂದರೆ ನಾನು ಆಮೇಲೆ ಬೇಕಾದರೆ ಕಸ್ಟಮರ್ಗೆ ಸಜೆಸ್ಟ್ ಮಾಡ್ಬೋದು, ಹೀಗೆ ಬಂದಿದೆ ನೋಡಿ ಅಂತ ನಾನು ಫೋಟೋಸ್ ತೋರಿಸಿದ್ರೆ ಅವರು ಕೂಡ ನೋಡ್ತಾರೆ. ಹಾಗಾಗಿ ಬ್ಯಾಕ್ಗೆ ಗ್ರೀನ್ ಲೈನಿಂಗ್ ತೊಗೊಂಡಿದ್ದೀನಿ, ಫ್ರಂಟಲ್ಲಿ ಈ ಪೀಸ್ ಬರುತ್ತಲ್ಲ ಹಾಗಾಗಿ ರೆಡ್ ಲೈನಿಂಗನ್ನೇ ತೊಗೊಂಡಿದ್ದೀನಿ. ನಾನು ಫಸ್ಟ್ ಟೈಮ್ ಈ ಥರ ಅನಾರ್ಕಲಿ ಟಾಪ್ನ ಸ್ಟಿಚ್ ಮಾಡ್ತಾ ಇರೋದು, ಅದು ಸೀರೆನಲ್ಲಿ. ಈ ಮೆಟೀರಿಯಲ್ ಹೇಗೆ ಅಂದರೆ ತುಂಬ ಸಾಫ್ಟ್ ಆಗಿರುತ್ತೆ, ಹಾಗಾಗಿ ಸ್ಟಿಚ್ ಮಾಡುವಾಗ ಸ್ವಲ್ಪ ಅದು ಆ ಕಡೆ ಈ ಕಡೆ ಹೋಗ್ತಾ ಇರುತ್ತೆ. ಪಿನ್ಗಳೆಲ್ಲ ಹಾಕ್ಕೊಂಡು ಸ್ಟಿಚ್ ಮಾಡ್ತಾ ಇದ್ದೀನಿ. ಫಿಟ್ಟಿಂಗ್ ಹೇಗೆ ಬರುತ್ತೆ ನೋಡಿಕೊಂಡು ಇದರದ್ದು ಕಟಿಂಗ್ ಮತ್ತು ಸ್ಟಿಚಿಂಗ್ ವಿಡಿಯೋ ನಾನು ನಿಮಗೆ ಶೇರ್ ಮಾಡ್ತೀನಿ. ಆಲ್ಮೋಸ್ಟ್ ಚೆನ್ನಾಗೇ ಬಂದಿದೆ, ಯಾಕಂದರೆ ಸ್ಟಿಚ್ ಮಾಡ್ತಾ ನಾನು ಕೂಡ ಫಿಟ್ಟಿಂಗ್ ನೋಡಿಕೊಂಡೇ ಸ್ಟಿಚ್ ಮಾಡ್ತಾ ಇದ್ದೆ. ನೋಡಿ ಈ ರೀತಿ ಫ್ರಂಟ್ ಪೋರ್ಷನ್ ರೆಡಿಯಾಗಿದೆ, ಹಾಗೆ ಬ್ಯಾಕ್ ಕೂಡ ರೆಡಿ ಮಾಡಿಕೊಂಡು ಸ್ಲೀವೆಲ್ಲ ಅಟ್ಯಾಚ್ ಮಾಡಿಕೊಂಡು ಟಾಪ್ ಪೋರ್ಷನ್ ರೆಡಿ ಆಯಿತು.
ಇದು ರೆಡಿಯಾಗಿದ್ದ ತಕ್ಷಣ ಒಂದು ಸಲ ಹಾಕ್ಕೊಂಡು ನೋಡಿಬಿಡಬೇಕು. ಟ್ರೈಯಲ್ಲಿ ನೋಡಿಬಿಟ್ರೆ ಫಿಟ್ಟಿಂಗ್ ಹೇಗೆ ಬಂದಿದೆ ಮತ್ತು ಏನಾದರೂ ಆಲ್ಟ್ರೇಷನ್ ಮಾಡಬೇಕಾದ್ರೆ ಲೂಸ್ ಆಗಿದ್ದರೆ ಸ್ಟಿಚ್ಚೆಲ್ಲ ಹಾಕೋಬೋದು. ಯಾಕಂದರೆ ಈಗ ನಾವು ಇಲ್ಲಿ ಕೆಳಗಡೆ ಈ ಅಂಬ್ರೆಲಾ ಸ್ಕರ್ಟ್ನ ಅಟ್ಯಾಚ್ ಮಾಡಾದಮೇಲೆ ನಾವು ಸೊಂಟ ಲೂಸು ಟೈಟ್ ಇದ್ದರೆ ಅದನ್ನು ರೆಡಿ ಮಾಡೋದಕ್ಕಾಗಲ್ಲ. ಅದಕ್ಕೆ ನಾನು ಒಂದು ಸಲ ಚೆಕ್ ಮಾಡ್ಕೋತಾ ಇದ್ದೀನಿ. ಈಗ ನೋಡಿ ಕೆಳಗಡೆ ಈ ಸ್ಕರ್ಟ್ ಕೂಡ ಅಟ್ಯಾಚ್ ಮಾಡಾದಮೇಲೆ ಮತ್ತೆ ಇನ್ನೊಂದು ಸಲ ಮೆಷರ್ಮೆಂಟ್ ನೋಡಿ ಆಮೇಲೆ ಲೈನಿಂಗ್ನ ಅಟ್ಯಾಚ್ ಮಾಡ್ತೀನಿ. ಬನ್ನಿ ಇವಾಗ ನಮ್ಮ ಹೊಸ ಬಿಸ್ನೆಸ್ ಯಾವುದು, ಯಾವ ಪ್ರಾಡಕ್ಟ್ ನಾವು ರೆಡಿ ಮಾಡಿದ್ದೀವಿ ತೋರಿಸ್ತೀನಿ. ಕಾಂಪ್ಲಿಮೆಂಟ್ರಿ. ಟಿವಿ ಮ್ಯೂಟ್ ಏನು ಗಿಫ್ಟ್ ಗಿಫ್ಟ್ ಅಲ್ಲ, ಅವನಿಗೆ ಆ್ಯನಿವರ್ಸರಿಗೆ ಅವ್ರ ಹೆಂಡತಿಗೆ. ತುಂಬ ಚೆನ್ನಾಗೈತೆ. ಬಟ್ಟೆ ತರಕ್ಕೆ ಮುಂಚೆ ರೆಡಿ ಮಾಡಿದ. ಹೌದು, ಸಿಲ್ಕ್ ಥ್ರೆಡ್ ಬ್ಯಾಂಗಲ್ಸ್. ಈ ಸೈಜ್ ಆಗುತ್ತೆ ಅವಳಿಗೆ 2.8. ಆಗುತ್ತೆ. ಸುಮ್ಮನೆ ಫಸ್ಟ್ ಟೈಮ್ ಟ್ರೈ ಮಾಡಿದ್ದೀನಿ. ಕಾಂಪ್ಲಿಮೆಂಟ್ರಿ ಆರ್ಡರ್ ಮಾಡಿರೋ ಬ್ಯಾಂಗಲ್ ತಗೊಂಡ್ರೆ ಕಾಂಪ್ಲಿಮೆಂಟ್ರಿ ಆಗಿ ಇಯರಿಂಗ್ಸ್. ಅದು ಫಸ್ಟ್ 100 ಕಸ್ಟಮರ್ಗೆ. ಹೌದು ಆಗುತ್ತೆ. ವಿಡಿಯೋ ಏನಾದರೂ ಮಾಡ್ಕೊಂಡಿದ್ದೀರಾ? ಐತೆ ಇದು ಇದು ಅಷ್ಟೇ, ಇದು ಫಸ್ಟ್ ಟೈಮ್ ಟ್ರೈ ಮಾಡಿ. ಏನಕ್ಕೆ ಅಂದರೆ ನಾಳೆ ಒಂದು ಆ್ಯನಿವರ್ಸರಿ ನನ್ನ ತಮ್ಮದು, ಅದಕ್ಕೆ ಅವನ ಹೆಂಡತಿಗೆ ಗಿಫ್ಟ್ ಕೊಡೋದಕ್ಕೆ ಅವನು ಆರ್ಡರ್ ಕೊಟ್ಟಿರೋದು ನನ್ನ ತಂಗಿಗೆ. ಅವಳು ಇಷ್ಟು ನೀಟಾಗಿ ಮಾಡ್ಕೊಟ್ಟಿದ್ದಾಳೆ. ಫೋಟೋ ಕಳಿಸಿದ್ದ, ಇಷ್ಟೆಲ್ಲ ಮಾಡ್ತಾ ಇದ್ದಾಳೆ ಅಂತ. ಯಾಕಂದ್ರೆ ಹಿಂಗೆ ಫೋಟೋ ಕಳಿಸಿದ್ದ, ಈ ಡ್ರೆಸ್ದು ಫೋಟೋ ಕಳಿಸಿದ್ದ. ಚೆನ್ನಾಗಿ ಈ ಥರ ಡ್ರೆಸ್ದು ಫೋಟೋ ಕಳಿಸಿದ್ದಕ್ಕೆ ಅದರ ಮ್ಯಾಚಿಂಗು ಬ್ಯಾಂಗಲ್ ರೆಡಿ ಮಾಡಿರೋದು. ನಿಮ್ಗೆ ಯಾರಿಗಾರು ಬೇಕಾದ್ರೆ ಆರ್ಡರ್ ಮಾಡಿ. ಇನ್ನೊಂದಷ್ಟು ಡಿಸೈನ್ಸ್ ಕಳಿಸ್ತೀನಿ. ನೀನು ಅನ್ಕೊಂಡು ಝೂಮಲ್ಲಿ ತೋರ್ಸಕ್ಕೆ ಬಂದೆ. ಸ್ವಾತಿ ಯುವರಾಜ್. ಎಷ್ಟು ರೇಟು? ಇದು ಬಂದು 200. ಅಂದರೆ ಸ್ಟಾರ್ಟಿಂಗು 150 ಇದೆ. 150 ಸ್ಟಾರ್ಟಿಂಗ್ ರೇಟ್ 150 ಅಂತ ಕಳಿಸೋದು ವೀಡಿಯೋಸ್. ನಾನು ಅವತ್ತಿಗಳಿಗೆ ಹೇಳಿದ್ದೆ, ಎಡಿಟ್ ಆಗಿಲ್ಲ ಅದು, ಅದಕ್ಕೆ ನನಗೆ ಕಳಿಸ್ಬೋದು, ನಾನು ಎಡಿಟ್ ಮಾಡ್ತೀನಿ. ಇದು ಕನಕಗಿರಿಗೆ ಇದು ಹ್ಯಾಂಡ್ ಮೇಡ್, ಇದು ನಾನೇ ಮಾಡಿದ್ದು. ಇದು ವಾಲೆಲ್ಲ ಅವಳೇ ಕ್ರಿಸ್ಟಲ್ ಟ್ರೀ, ಸುಮ್ಮನೆ ಶೋಗೆ ಇಡೋದು. ಕತ್ಲಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ಥರದ್ದೆಲ್ಲ ರೂಬಿ ಮತ್ತು ಬೀಡ್ಸ್, ಸ್ಟೋನು, ಇದರದ್ದೆಲ್ಲ ವಾಸ್ತು ರಿಲೇಟೆಡ್ ಕೂಡ ಮನೇಲಿ ಇಟ್ಕೊಳ್ತಾರೆ. ಶೋ ಪೀಸ್ ಆಗಿ ಕೂಡ ಇಟ್ಕೊಳ್ತಾರೆ. ಇದು ನನ್ನ ತಂಗಿ ಸ್ಟಾರ್ಟ್ ಮಾಡಿರೋಂಥ ಹೊಸ ಬಿಸ್ನೆಸ್ಸು, ಬ್ಯಾಂಗಲ್ಸ್ನ ಮಾಡೋದು. ಸಿಲ್ಕ್ ಥ್ರೆಡ್ಡಿಂದ ಬ್ಯಾಂಗಲ್ಸ್ ಮಾಡೋದು. ತುಂಬ ಚೆನ್ನಾಗಿ ಆರ್ಡ್ರ್ ಬರ್ತಾ ಇದೆ. ಸ್ಟಾರ್ಟ್ ಮಾಡಿ ಇವಾಗ 3-4 ತಿಂಗಳಾಗಿದೆ. ಕೆಲವರೆಲ್ಲ ಹೆಲ್ಪ್ ಮಾಡಿದ್ದಾರೆ. ಅವರು ಸ್ಟಾಲೆಲ್ಲ ಹಾಕ್ತಾರಲ್ಲ, ಅಂಥ ಕಡೆ ಎಲ್ಲ ತೊಗೊಂಡು ಹೋಗಿ ಈ ಪ್ರಾಡಕ್ಟ್ ಎಲ್ಲ ಸೇಲ್ ಮಾಡಿ ಒಳ್ಳೆ ರೆಸ್ಪಾನ್ಸು ಸಿಕ್ಕಿರೋದ್ರಿಂದ ಈಗ ಅಫಿಷಿಯಲಾಗಿ ಅನೌನ್ಸ್ ಮಾಡಿರೋದು. ಸದ್ಯಕ್ಕೀಗ ಗೊತ್ತಿರೋ ಅಂಥವ್ರು ಫ್ರೆಂಡ್ಸ್ ಸರ್ಕಲ್ ರಿಲೇಟಿವ್ಗಳಲ್ಲಿ ಆರ್ಡ್ರ್ ಕೊಡ್ತಾ ಇದ್ದಾರೆ. ಈಗ ಮದುವೆ ಆಗಿರ್ಬೋದು, ಆ್ಯನಿವರ್ಸರಿಗಳಾಗಿರ್ಬೋದು, ಮತ್ತು ಮನೆ ಗೃಹ ಪ್ರವೇಶ ಮತ್ತು ತಾಂಬೂಲ ಕೊಡೋದಕ್ಕೆ, ಪೂಜೆಗಳೆಲ್ಲ ಮಾಡಿದಾಗ ತಾಂಬೂಲ ಕೊಡೋದಕ್ಕೆ, ಅಂಥದಕ್ಕೆಲ್ಲ ಈ ರೀತಿ ಬ್ಯಾಂಗಲ್ಸ್ನ ಆರ್ಡ್ರ್ ಕೊಡ್ತಾ ಇದ್ದಾರೆ. ಸ್ಟಾರ್ಟಿಂಗ್ 150 ರೂಪಾಯಿಂದ ಇದೆ. ಅಂದರೆ 2 ಬಳೆ ಬರುತ್ತೆ 150 ರೂಪಾಯಿಗೆ. ದಪ್ಪದ್ದು ಸಿಂಗಲ್ 2 ಬಳೆ ಬರುತ್ತೆ. ಈ ಥರ ಸೆಟ್ ಬೇಕು ಅಂದರೆ ಅದು 250 ತನಕ ಇದೆ. ಅದ್ರ ಜೊತೆಗೆ ಹಿಯರಿಂಗ್ಸು ಕೂಡ ಮ್ಯಾಚಿಂಗ್ ಎಲ್ಲ ಮಾಡಿ ಕೊಡ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆ. ಮತ್ತು ನಿಮಗೆ ಇಲ್ಲಿ ನಾನು ನಂಬರ್ ಕೊಟ್ಟಿರ್ತೀನಿ, ಯಾರಿಗಾದ್ರೂ ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿ. ಇನ್ನೂ ಹೆಚ್ಚಿನ ಡೀಟೇಲ್ಸ್ ಬೇಕಾದರೆ ನೀವು ಅವ್ರ ಹತ್ರ ವಿಚಾರಿಸಿ ತಿಳ್ಕೊಬೋದು. ಆನ್ಲೈನ್ ಡೆಲಿವರಿ ಕೂಡ ಇದೆ. ಶಿಪ್ಪಿಂಗ್ ಚಾರ್ಜ್ ಅದೆಲ್ಲ ಏನಿರುತ್ತೆ ನೀವು ಮಾತಾಡಿಕೊಂಡು ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿ. ಬಟ್ ತುಂಬ ಚೆನ್ನಾಗಿದೆ. ಇದು ಯಾವುದೇ ರೀತಿಯ ಪೇಯ್ಡ್ ಪ್ರಮೋಷನ್ ಅಂತೂ ಅಲ್ವೇ ಅಲ್ಲ. ನಮ್ಮ ಮನೆ ಅಂದರೆ ನಮ್ಮದೇ ಒಂದು ಬಿಸ್ನೆಸ್ ಆಗಿರೋದ್ರಿಂದ ನಾನು ಇದು ಮುಖಾಂತರ ನಿಮಗೆ ಕೇಳ್ಕೊತಾ ಇದ್ದೀನಿ. ಯಾರಿಗೆ ಬೇಕಾಗಿದ್ದರೂ ಕಾಂಟ್ಯಾಕ್ಟ್ ಮಾಡಿ. ಇನ್ನು ಆಷಾಢ ಬರ್ತಾ ಇದೆ, ಶ್ರಾವಣ ಮಾಸ ಬರ್ತಾ ಇದೆ, ಲಕ್ಷ್ಮೀ ಪೂಜೆ ಮಾಡೋದು, ಏನಾದರೂ ರಿಟರ್ನ್ ಗಿಫ್ಟ್ ಕೊಡಬೇಕು ಅಂತ ಅಂದ್ಕೊಂಡಿದ್ರೆ ಇದು ತುಂಬ ಒಳ್ಳೆಯ ಒಂದು ಪ್ರಾಡಕ್ಟ್ ಅಂತಲೇ ಹೇಳ್ತೀನಿ. ಬಳೆ ಯಾರಿಗಿಷ್ಟ ಆಗಲ್ಲ ಹೇಳಿ. ಅದರಲ್ಲೂ ಈ ರೀತಿ ಸ್ಪೆಷಲ್ಲಾಗಿ ಮತ್ತು ಡಿಸೈನರ್ ಬಳೆಗಳನ್ನ ಕೊಟ್ಟರೆ ತುಂಬ ದಿನಗಳ ತನಕ ಯೂಸ್ ಮಾಡ್ತಾರೆ. ನಿಮ್ಮನ್ನು ಯಾವಾಗಲೂ ನೆನೆಸ್ಕೊಳ್ತಾ ಇರ್ತಾರೆ. ಅದು ಮನೆ ಗಿಫ್ಟು, ಇದು ಮನೆ ಓನರ್ ಗಿಫ್ಟು.
ಇದು ಮನೆಗೆ, ಇದು ಮನೆ ಓನರ್ ಮನೆಗೆ ಮನೆ ಓನರ್ಗೆ. ತುಂಬಾ ಇಷ್ಟ ಆಯ್ತು. ಇದನ್ನು ಕೇಳಿದ್ರೆ ಮಗನ್ಗೆ ಏನ್ ಬೇಕು? ಐಸ್ ಕ್ರೀಮ್. ಇದು ಕ್ರಿಸ್ಟಲ್ದು ಶೋ ಪೀಸ್ ತುಂಬ ಮನೆಗಳಲ್ಲಿ ನೀವು ನೋಡಿರ್ತೀರಾ. ಬಟ್ ಆದರೆ ಇದು ಒರಿಜಿನಲ್ ಅಲ್ಲ, ನಾರ್ಮಲ್ ಆಗಿರುವಂಥ ಕ್ರಿಸ್ಟಲ್ಗಳು, ಅಂದರೆ ಮಣಿ ಬರುತ್ತಲ್ಲ ಪ್ಲಾಸ್ಟಿಕ್, ಆ ಥರದ್ದು ಶೋ ಪೀಸ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಕೂಡ ಗಿಫ್ಟ್ ಐಟಮ್ ಆಗಿ ನೀವು ಬೇರೆಯವ್ರಿಗೂ ಕೂಡ ಗಿಫ್ಟ್ ಕೊಡ್ಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ನೀವು ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿ ಇದ್ರ ಬಗ್ಗೆ ಎಲ್ಲ ಹೆಚ್ಚಿನ ಡೀಟೇಲ್ಸ್ನ ತಿಳ್ಕೊಬೋದು. ತಗೊಮ್ಮ ಐಸ್ ಕ್ರೀಮ್. ಈ ಕಪ್ ಇಟ್ಕೊಂಡ್ರ ಇದ್ರ ಬಗ್ಗೆ ನಿಮಗೆ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಷನ್ ಕೊಡಬೇಕು ಅಂತ ಇವತ್ತು ನಾನು ತಂಗಿ ಮನೆಗೆ ಹೋಗ್ತಾ ಇದ್ದೀನಿ. ಯಾಕಂದರೆ ಮೆಟೀರಿಯಲ್ ಎಲ್ಲ ಯಾವ ಥರ ಯೂಸ್ ಮಾಡ್ತಾರೆ, ಇನ್ನೂ ಯಾವ್ಯಾವ ಡಿಸೈನ್ಗಳನ್ನ ಇಟ್ಟಿದ್ದಾರೆ, ಬನ್ನಿ ಅದನ್ನೆಲ್ಲ ಕೂಡ ಡೀಟೇಲಾಗಿ ತೋರಿಸ್ತೀನಿ. ಹಾಗೆ ಕಾಂಟ್ಯಾಕ್ಟ್ ನಂಬರ್ ಕೂಡ ಹಾಕಿದ್ದೀನಿ, ನಿಮಗೆ ಯಾರಿಗಾದರೂ ಬೇಕಾಗಿದ್ದರೆ ಕಾಂಟ್ಯಾಕ್ಟ್ ಮಾಡಿ. ಪ್ರೇಮ ಇಲ್ಲಿ ಬಳೆ ತಗೊಳಕ್ ಬಂದಿರೋದು. ಎಷ್ಟು ಜೊತೆ ಬೇಕು ಪ್ರೇಮ? 4 ಜೊತೆ. ನೋಡಿ, ಈ ಬಳೆ ನಿನ್ನ ಡ್ರೆಸ್ಸಿಗೆ ಮ್ಯಾಚ್ ಕರೆಕ್ಟಾಗಿ ಆಗುತ್ತೆ. ಡಿಸೈನ್ ಸೇಮ್ ಇದೆ, ಕಲರ್ ಬೇರೆ ಬೇರೆ. ಯಾರಿಗೆ ಪರ್ಪಲ್ ಎರಡು ಒಂದೇ ಥರ ಮಾಡಿರ್ತಾಳೆ? ಹೌದಾ? ಆರ್ಡರ್ ಇತ್ತಾ? ಅವಳಿದ್ದಿದ್ರೆ ರೇಟ್ ಕೇಳ್ಬೋದಾಗಿತ್ತು. ಪಾಪ ಅವಳಿನ್ನೂ ಬಂದಿಲ್ಲ ಕೆಲಸದಿಂದ. 150. ಹಾಂ ಸರಿ, 150ನಾ? ಓಕೆ. ಕಲರ್ ಮಾಡಿಟ್ಟವಳೆ. ಫ್ಯಾನ ಸುತ್ತವಳೆಲ್ಲ ಕುತ್ಕೊಂಡು ಹೇಳು. ತೋರಿಸು ನೀಟಾಗಿ. ಇದು ಕಡಿಮೆ ಅನಿಸುತ್ತೆ. ಇದಾ? ಹತ್ರ ಇಟ್ಕೊ, ಇನ್ನೊಂಚೂರು ಕೆಳಗೆ ಇಟ್ಕೊ. ಮೊನ್ನೆ ಸ್ವಾತಿಗೂ ಒಂದು ಜೊತೆ ಮಾಡ್ಕೊಂಡು. ಹಾಂ, ದಾವೆ ಕೊಟ್ಟು ಏರಿದ್ದಕ್ಕೆ ಮಾಡಿರೋದಾ? ಚೆನ್ನಾಗಿದೆ. ಎಲ್ಲ ಇದಕ್ಕೆ ಬೇಕಾಗಿರೋ ಐಟಮ್ ಎಲ್ಲ ಇಲ್ಲಿ ಇಟ್ಟವಳು ನೋಡಿ. ಇದೆಲ್ಲ ಈ ಬಳೆ ಮಾಡೋದಕ್ಕೆ ಬೇಕಾಗಿರೋ ಐಟಮ್ಗಳು. ಹೌದಾ? ದಾರ ಸುತ್ತುತ್ತೆ, ಎಲ್ಲ ಸುತ್ಕೊಂಡು ಕೈಯಲ್ಲಿ. ಸ್ಟೋರ್ ಎಲ್ಲ ನೀನೇನಾ? ನನ್ನ ಡ್ರೆಸ್ ಮ್ಯಾಚ್ ಇದೆ. ಹಾಂ, ನೀನು ಆ ಕಣ್ಣಲ್ಲಿ ಏನೇ ತಗೋಬೇಕು. 24 ಹಂಗಂದ್ರೆ ಅದೇ 24 ಅದಕ್ಕೆ ನಾನು 26. ಕರೆಕ್ಟ್ ಮ್ಯಾಚಿಂಗೇ ಸಿಕ್ಕೈತೆ ನೋಡಿ ನೀನು. ಅವಾಗೆಲ್ಲ ಮುಂಚೆ ಒಂದಷ್ಟು ದಿನ ಇದು ಟ್ರೆಂಡ್ ಇತ್ತು. ತುಂಬ ಆಯ್ತು. ಇವಾಗ ಮತ್ತೆ ಶುರು ಆಗೈತೆ. ಇವಾಗ ಮತ್ತೆ ಅಂದರೆ ರೇಷ್ಮೆ ಸೀರೆಗಳು ಹಾಕೊಂಡಾಗ ಒಂದೊಂದು ಬಳೆ ಹಾಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ಪ್ರೇಮ ನನ್ನ ಫ್ರೆಂಡು ಜಸ್ಟ್ ಬಳೆ ನೋಡೋಣ ಅಂತ ಹೇಳಿ ಜೊತೇಲಿ ಬಂದು ಆ ಡಿಸೈನು ಕಲರು ಎಲ್ಲ ತುಂಬ ಇಷ್ಟ ಆಗಿ ಈ ಒಂದು ಜೊತೆ ಬಳೆನ ಅವಳು ಅಲ್ಲೇ ತೊಗೊಂಡ್ಳು. ಮತ್ತು ಇನ್ನು 2 ಜೊತೆ ಅಂದರೆ 4 ಬಳೆಗೆ ಆರ್ಡ್ರ್ ಕೊಟ್ಟು ಹೋದ್ಲು. ಅವರು ಪ್ರತಿಮಾ ಅವ್ರೂ ತೊಗೊಂಡ್ರು. ನನ್ನ ಹಬ್ಬಕ್ಕೆ ಸೀರೆ ತಗೊಳ್ತೀನಲ್ಲ, ಅವಾಗ ತಗೊಳ್ತೀನಿ. ಮೈಸೂರು ಸಿಲ್ಕ್ ಸೀರೆಗೆ ಮತ್ತು ಈಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತೊಗೊಳ್ಳೋಂಥ ಸೀರೆಗೂ ಕೂಡ ಯಾವ ಕಲರ್ ತೊಗೋತೀವೋ ಅದರದ್ದು ಮ್ಯಾಚಿಂಗ್ ಆರ್ಡ್ರ್ ಮಾಡೋಣ ಅಂಥೇಳಿ ಎಲ್ಲ ಮಾತಾಡಿಕೊಂಡು ಡಿಸೈನ್ ಎಲ್ಲ ನೋಡಿಕೊಂಡು ಹೋದ್ವಿ. ಸುಮಾರು ಬ್ಯಾಂಗಲ್ಸ್ ಎಲ್ಲ ಮಾಡಿಟ್ಟಿದ್ರು, ಅದರದ್ದೆಲ್ಲ ಒಂದಷ್ಟು ಫೋಟೋ ಕೂಡ ತೊಗೊಂಡಿದ್ದೀನಿ. ಅದೆಲ್ಲ ನಾನು ನಿಮಗೆ ನೆಕ್ಸ್ಟು ಶಾರ್ಟ್ಸ್ ವಿಡಿಯೋದಲ್ಲಿ ಎಡಿಟ್ ಮಾಡಿ ಹಾಕ್ತೀನಿ. ತುಂಬ ಚೆನ್ನಾಗಿದೆ, ಒಂದೊಂದು ಡಿಸೈನ್ ಕೂಡ ತುಂಬ ಚೆನ್ನಾಗಿದೆ. ಮತ್ತು ಈ ಥರ ಐಡಿಯಾ ಹೇಗೆ ಬಂತು, ಇದ್ರ ರೇಟ್ ಆಗಿರಲಿ, ಇನ್ವೆಸ್ಟ್ಮೆಂಟ್ ಬಗ್ಗೆ ಆಗಿರಲಿ, ಹೇಗೆ ಸೇಲ್ ಆಗ್ತಾಯಿದೆ, ಇದೆಲ್ಲದರ ಅಪ್ಡೇಟ್ಸ್ ನಾನು ನಿಮಗೆ ಮುಂದೆ ಹೋಗ್ತಾ ಕೊಡ್ತೀನಿ. ನಿಮ್ಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಮಾಡಿ. ಇಲ್ಲ ಅದಷ್ಟೇ. ಮತ್ತೆ ಕವರ್ ಹಾಕಿ ಇಡ್ಬೇಕು ತಾನೆ? ಕವರ್ ಹಾಕಿ ಅಂತ ನಿನ್ನೆ ರೆಡಿ ಮಾಡಿ ಇಟ್ಟಿರೋದು. ನಿನ್ನೆ ರೆಡಿ ಮಾಡಿದ್ವಿ ಕವರ್ಗಳನ್ನು. ಹೌದಾ? ಪ್ಯಾಕ್ ಮಾಡಿ ಕೊಟ್ಕೊಳ್ತಾರೆ. ನಿನ್ನೆ ನೈಟ್ ರೆಡಿ ಮಾಡಿದ್ವಿ. ನಿನ್ನೆ ನೈಟ್ ರೆಡಿ ಮಾಡಿದ್ರಾ? ಸರಿ, ಪರ್ಪಲ್ ಸಾಕಾಗೈತಲ್ಲ, ಬಗಿನ ಪರ್ಪಲ್. 2 ಸೇಮ್ ಕಲರ್ ಅನಿಸುತ್ತೆ. ಯಾವುದು ಸೇಮ್ ಕಲರ್? ಅದೇ ಇದು ಹೇಳಿಲ್ವಾ ಇಬ್ಬರು ಒಂದು. ನನ್ನ ಸೀರೆ ಬಂದು ಈ ಬ್ಲೂ, ಸ್ವಲ್ಪ ಡಾರ್ಕ್ ಸ್ಟೋನ್ ಐತಲ್ಲ, ಆ ಥರ ಬ್ಲೂ. ಇಷ್ಟೋನಾ? ಸರಿ, ಆರ್ಡ್ರ್ ತೊಗೊಳೇಮ್ಮ. ಇಷ್ಟೊಂದು ಬ್ಲೂ ಒಂದು ಮಾಡಿಕೊಂಡು ಕೊಡ್ತೀನಿ ನನಗೆ.
ಸೇಮ್ ಅದು ಅದೇ ಇಲ್ಲ ಸ್ವಲ್ಪ ಡಾರ್ಕ್ ಐತೆ ಈ ಥರದ ಡಾರ್ಕ್ ಆ ಥರ ಮಾಡ್ಬೇಕು. ನೋಡ್ತಾಳೆ ಹೊಸಬ್ರು ಅಂತ. ಕಚ್ಚತ್ತಾ? ಇಲ್ಲ ಇಲ್ಲ ಕಚ್ಚಲ್ಲ. ಅಪ್ಪ ಆಶಾ ನಾಯಂತೂ ಮುಖ ತೊಳಿಗೆ ಎತ್ತಕ್ಕೋರ ಸ್ವಲ್ಪ ಹಂಗೆ ಭಯ ಆಗ್ಬಿಡೋದು. ಖುಷಿ 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 ನೋಡ್ತಿರ್ತೀನಿ ನಾನು. ಖುಷಿ ಹೂನಮ್ಮ ಹೂನು ಬರ್ತೀನ ಮನೆಗೆ, ಬರ್ತೀನ ಮನೆಗೆ, ಬರ್ತೀನ ಮನೆಗೆ. ಓ ಎಲ್ಲ ಬರ್ತೀಯಾ? ಗೊತ್ತಿಲ್ಲ. ಈ ಥರ ಇದು ಎಲ್ಲಿ ಬೇಕಾದ್ರೆ ಬಸ್ಸಲ್ಲೆಲ್ಲ ಎತ್ಕೊಂಡು ಹೋಗ್ಬೋದು. ಮನೆ ಬಸ್ಸಲ್ಲಿ ಎತ್ಕೊಂಡ್ಬಂದಿತ್ತಪ್ಪ ಯಾವುದೋ ಬಂದ ಕೆಲಸ ಎಲ್ಲ ಮುಗೀತು. ಇವತ್ತು ನಮ್ಮ ಹಳೆ ಏರಿಯಾದಲ್ಲಿ ಹಣ್ಣಮ್ಮನ ಕೂರಿಸಿದ್ದಾರೆ, ಊರಬ್ಬ. ಹಾಗಾಗಿ ಬಂದರೆ ಹಣ್ಣಮ್ಮನ ದರ್ಶನನೂ ಮಾಡಿಕೊಂಡು ಹಾಗೆ ನಾವು ಬಂದಿರೋ ಕೆಲಸನೂ ಮುಗಿಸ್ಕೊಂಡು ಹೋಗ್ಬೋದು ಅಂತ ಬಂದಿದ್ವಿ. ಗಣೇಶನ ದೇವಸ್ಥಾನ ರೆಗ್ಯುಲರ್ ಆಗಿ ಎಷ್ಟು ವರ್ಷದಿಂದ ಇಲ್ಲಿ ಬರ್ತಾ ಇದೆ ಗೊತ್ತಾ. ಇವತ್ತು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಮಧ್ಯಾಹ್ನ ಆಗಿದೆ, ಹಾಗಾಗಿ ಹೊರಗಡೆಯಿಂದ ಲಾಕ್ ಮಾಡಿದರು. ಹೊರಗಡೆಯಿಂದನೇ ನಮಸ್ಕಾರ ಮಾಡಿಕೊಂಡು ಒಂದು ವಿಡಿಯೋ ಮಾಡಿಕೊಂಡೆ. ತುಂಬಾ ಮನಸ್ಸಿಗೆ ಸಮಾಧಾನ ಅನ್ನಿಸ್ತು. ಇಲ್ಲಿ ಹಣ್ಣಮ್ಮನ ಕೂರಿಸಿದ್ದಾರೆ. ಪ್ರತಿ ವರ್ಷವೂ ಹೀಗೆ 5 ದಿನ ಹಣ್ಣಮ್ಮನ ಕೂರಿಸಿರ್ತಾರೆ. ತುಂಬ ಚೆನ್ನಾಗಿರುತ್ತೆ. ಪ್ರತಿ ವರ್ಷ ತಂಬಿಟ್ಟು ಆರತಿ, ಬೆಲ್ಲದ ಆರತಿ ಎಲ್ಲ ಮಾಡ್ತಾ ಇದ್ದೆ. ಈ ವರ್ಷ ಎಲ್ಲ ಮಿಸ್ ಮಾಡಿಕೊಂಡೆ ಅನ್ನಿಸ್ತು. ಆದರೂ ಅಲ್ಲಿಂದ ಬಂದು ದೇವಿ ದರ್ಶನ ಮಾಡಿದ್ನಲ್ಲ, ಅದೇ ತುಂಬ ಖುಷಿ ಅನ್ನಿಸ್ತು. ಹೆಣ್ಮಕ್ಳನ್ನಂತೂ ತುಂಬ ಚೆನ್ನಾಗಿ ರೆಡಿ ಮಾಡಿ ತಂಬಿಟ್ಟು ಆರತಿ ಎಲ್ಲ ತಲೆ ಮೇಲೆ ಹೊತ್ಕೊಂಡು ಬರೋದು, ಅದೆಲ್ಲ ನೋಡೋಕೆ ತುಂಬ ಚೆನ್ನಾಗಿರುತ್ತೆ. ಈ ದೇವಿಗೆ ಇವತ್ತು ರಾಜರಾಜೇಶ್ವರಿಯ ಅಲಂಕಾರ ಮಾಡಿದ್ದಾರೆ. ಹೇಗಿದೆ ಅಂತ ನೋಡಿ. ಆ ತಾಯಿ ನಗರ ದೇವತೆ ಅಣ್ಣಮ್ಮನ ಆಶೀರ್ವಾದ ವಿಡಿಯೋ ನೋಡೋ ನಿಮ್ಮೆಲ್ರಿಗೂ ಸಿಗಲಿ ಅಂತ ನಾನು ಕೇಳ್ಕೊತೀನಿ. ಮಧ್ಯಾಹ್ನ 2 ಗಂಟೆ ಆಗಿತ್ತು. ಹಾಗಾಗಿ ರಶ್ಶು ಕೂಡ ತುಂಬ ಕಡಿಮೆ ಇತ್ತು. ನಮಗೆ ಪ್ರಸಾದನೂ ಸಿಕ್ತು, ದೇವಿ ದರ್ಶನವೂ ಆಯಿತು. ತುಂಬ ಚೆನ್ನಾಗಿ ಅನ್ನಿಸ್ತು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಕೊನೆ ತನಕ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳನ್ನ ತಿಳಿಸ್ತಾ, ವಿಡಿಯೋ ಹೇಗಿತ್ತು ಅಂತ ತಪ್ಪದೆ ಕಮೆಂಟಲ್ಲಿ ತಿಳಿಸಿ ಆಯಿತಾ. ಈ ವರ್ಷ ಇಲ್ಲಿ ಅಣ್ಣಮ್ಮ ನೋಡೋಕ್ಕೆ ಅಷ್ಟು ದೂರದಿಂದ ಬಂದಿದ್ದೀವಿ. ಇವರು ಮನೆ ಖಾಲಿ ಮಾಡ್ಕೊಂಡು ಬೇರೆ ಏರಿಯಾದಲ್ಲಿರೋದು, ನಾನು ಬೇರೆ ಏರಿಯಾದಲ್ಲಿರೋದು. ಅಲ್ಲಿಂದ ಬಂದಿದ್ದೀವಿ ದೇವಿ ನೋಡೋಕ್ಕೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಲಂಕಾರ.